ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. RSS ಅಂತ ಒಂದು ಸಂಘಟನೆ 100 ವರ್ಷ ತುಂಬಿದೆ. ದೇಶ ಸೇವೆ ಮಾಡೋದ್ರಲ್ಲಿ ಮುಖ್ಯವಾಗಿರ್ತಕ್ಕಂಥ RSS ಅಂತ ಸಂಘಟನೆನ ಇವತ್ತು ನಿಷೇಧ ಮಾಡಬೇಕು ಅಂತ ಒಂದು ಏನು ಪ್ರಸ್ತಾಪನೆಯನ್ನು ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿದ್ದಾರೆ, ಇದು ನಿಜವಾಗ್ಲೂ ಒಂದು ಹಾಸ್ಯಾಸ್ಪದ. ಬಹುಶಃ ಪ್ರಿಯಾಂಕ್ ಖರ್ಗೆ ಅವರಿಗೆ RSS ಅವ್ರದ್ದು ಇತಿಹಾಸ ತಿಳ್ಕೊಂಡಿದ್ದವರು ಇಲ್ಲವಂತಕ್ಕಂಥದ್ದು ಫಸ್ಟು ನಾವು ಅರ್ಥ ಮಾಡ್ಕೊಳ್ಳೋದು. ಬಹುಶಃ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರೋಂಥದ್ದು ಹೇಳಿಕೆ ನೋಡಿದ್ರೆ ಎಲ್ಲೋ ಈ ಸಚಿವ ಸಂಪುಟದಲ್ಲಿ ನನ್ನ ಕೈ ಬಿಟ್ಕೊಡ್ತಾರೆ ಅಂತ ಎಲ್ಲೋ ಒಂದು ಅವ್ರ ಮನಸ್ಸಿಗೆ ಬಂದಿರಬೇಕೇನೋ. ಸೊ ಇದೆಲ್ಲ ಏನು ಅಂತಂದರೆ ಮೇಲೆ ಇವರ ಹೈಕಮಾಂಡ್ಗೆ ಓಲೈಸೋಕ್ಕೆ ಈ ಥರ ಒಂದು ವಿಚಾರನ ತೊಗೊಂಡೋಗಿದ್ದು. ಬಟ್ ಇದರಿಂದ ಸರ್ಕಾರಕ್ಕೂ ಕೂಡ ನನ್ನ ಉದ್ದೇಶ ಇದೆ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಸರ್ಕಾರ ರಚನೆಯಾಗಿ 2 ವರ್ಷ ಆಗಿದೆ. ಅವರ ಒಂದು ಗ್ಯಾರಂಟಿ ಯೋಜನೆ ಸುಮಾರು ಈ 5 ಗ್ಯಾರಂಟಿ ಯೋಜನೆ ಎಷ್ಟು ಮಟ್ಟಿಗೆ ತಲುಪಿದೆ ಅಂತಕ್ಕಂಥದ್ದು ಇವತ್ತು 2,000 ರೂಪಾಯಿ ಏನು ಕೊಟ್ಟಿದ್ದಾರೆ ಲೆಕ್ಕದಲ್ವ, ಅವ್ರು 2,000 ರೂಪಾಯಿ ಕೊಟ್ಟಿದ್ದಾರೆ. ಆದರೆ 3-4 ತಿಂಗಳಿಂದ ಬಾಕಿ ಉಳಿದಿರೋದನ್ನ ಕೊಟ್ಟಿಲ್ಲ. ಅಲ್ಲಿ ಕೇವಲ ಗೊಂದಲ ಸೃಷ್ಟಿ ಮಾಡಿಕೊಂಡು ಈ ಗುಂಡಿನ ಮುಚ್ಚಂಥದ್ದು ಕೆಲಸ ಮಾಡ್ಕೊಂಡು ಬಿಟ್ಟರೆ ಈ ಸರ್ಕಾರ 2 ವರ್ಷದಲ್ಲಿ ಸಾಧನೆ ಏನೂ ಮಾಡಿಲ್ಲ. ಇಲ್ಲಿ ಕೇವಲ ಒಂದೇ ಸಮುದಾಯಕ್ಕೆ ಓಲೈಸಿಕೊಂಡು ಇವರು 2 ವರ್ಷ ಕಾಲಹರಣ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು 2 ವರ್ಷ ಮುಂದೆ ಏನು ಮಾಡೋದು? ಯಾವ್ದಾರ ಒಂದು ವಿಷಯ ತೊಗೊಳಕ್ಕೆ ಹೋದರೆ ನಾವಿಲ್ಲಿ ಈ ಸರ್ಕಾರ ಏನು ಮಾಡ್ತಿದೆ, ಯಾವ್ದಾರ ಬೇರೆದೇನೋ ವಿಚಾರಗಳನ್ನ ಇವತ್ತು ಒಂದು ವಿವಾದನ ಸೃಷ್ಟಿ ಮಾಡಿಕೊಂಡು ಇವರಾಗಿ ಇವರು ಮೈ ಮೇಲೆ ಎಳ್ಕೊಳ್ತಾ ಇದ್ದಾರೆ. ಸರಿ, ಪ್ರಿಯಾಂಕ್ ಖರ್ಗೆ ಅವ್ರು ಇದಕ್ಕೆ ಬರ್ತೀನಿ, ಸರಿನಪ್ಪ. ಈಗ ನೀವೆಲ್ಲ ಎಲ್ಲೆಲ್ಲಿ RSS ಅವ್ರದ್ದು ಇದನ್ನು ಅವರೇನು ಮೊನ್ನೆ ಎಲ್ಲ ಇದು ಮಾಡ್ದಪ್ಪ ಪದಗ್ರಹಣದೆಲ್ಲ ಮಾಡಿದ್ರಲ್ಲ, ಅದೆಲ್ಲ ಈ ಕಡೆ ಸರ್ಕಾರಿ ಇದನ್ನೆಲ್ಲ ಬ್ಯಾನ್ ಮಾಡಬೇಕು ಅಂತ ಹೇಳಿದಾರಲ್ಲ. ಸರಿ, ನಾಳೆ ನಮಾಜ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಸಾರ್ವಜನಿಕರು ಯಾರಾದ್ರು ಒಂದು ಅರ್ಜಿ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡ್ತಾರಾ? ನಿಮ್ಮ ಪಕ್ಷದ ಸಚಿವರು, ಮಾಜಿ ಸಚಿವರಾದ ರಾಜಣ್ಣ ಅವರೇ ಈ ಪ್ರಶ್ನೆ ನಿಮ್ಮ ಪಕ್ಷಕ್ಕೆ ಕೇಳಿದ್ದಾರೆ ಅಲ್ಲಿ, ಅದಕ್ಕೆ ಈಗಲೂ ಕೂಡ ಉತ್ತರ ಕೊಟ್ಟಿಲ್ಲ ಅವರು. ಸೊ ಇದು ಅರ್ಥ ಮಾಡ್ಕೊಬೇಕು. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಒಂದು ಸ್ಟೇಟ್ಮೆಂಟು ಬಾಲ್ಯಶಾಯವಾಗಿದೆ. ಅವರ ಒಂದು ಸಚಿವ ಸ್ಥಾನದಲ್ಲೇ ಬಿಡಿ, ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ನೇರವಾಗಿ ಅವ್ರಿಗೆ ನಾನು ಪ್ರಶ್ನೆ ಮಾಡ್ತೀನಿ, ನೀವು ಬಿಡಪ್ಪ, ನೀನು ಇವಾಗ ಇದು RSS ಅವ್ರದ್ದೆಲ್ಲ ಬಿಟ್ಬಿಡಿ, ನೀನು ನಮ್ಮವನು. ನಾನು ನಿನಗೆ ನೇರವಾಗಿ ಕೇಳ್ತೀನಿ, SC STದು ಹಣನ ಎಷ್ಟು ದುರುಪಯೋಗ ಆಗಿದೆಯಲ್ಲ 2 ವರ್ಷದಲ್ಲಿ, ಅದ್ರ ಬಗ್ಗೆ ಏನಾರ ಮಾತಾಡಿದ್ಯಾ ನೀನು ಸದನದಲ್ಲಿ? ಹೇಳಿ.